ಇವಾಗ ಒಳಗಡೆ ಹೋಗೋಣ. ಪ್ರೊಫೆಸರ್ ಇಲ್ಲ ಸೈಂಟಿಸ್ಟ್ನ ಮೀಟ್ ಆಗೋಣ, ಏನು ಹೇಳ್ತಾರೆ ಕೇಳೋಣ ಅಂತ. ಕೆಲವೊಂದು ಮಾಹಿತಿಗಳಿದೆ ಕೇಳಬೇಕಾಗಿದೆ, ಕೆಲವೊಂದು ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಮಾಹಿತಿಯನ್ನು ಕೇಳ್ಕೊಂಡು ಈ ಎನ್ವಿರಾನ್ಮೆಂಟನ್ನು ತೋರಿಸ್ತೀನಿ, ಯಾವ ಥರ ಇದೆ, ಯಾವ ಥರ ಮಾಡಿದ್ದಾರೆ, ಯಾವ ಥರ ಸಂಶೋಧನೆ ನಡೀತೈತೆ ಅನ್ನೋದರಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹಾಗಿದ್ರೆ ಇವಾಗ ಒಳಗಡೆ ಹೋಗೋಣ. ನಾನಿವಾಗ ICAR ಕ್ಯಾಂಪಸ್ ಒಳಗಡೆ ಇದ್ದೀನಿ. ಇವತ್ತು ಪ್ರೊಫೆಸರ್ ಸೈಂಟಿಸ್ಟ್ನ ನಾನು ಮೀಟ್ ಮಾಡಬೇಕಿತ್ತು. ಅವರು ಪ್ರೊಫೆಸರ್ ಸೈಂಟಿಸ್ಟ್ ಇವಾಗ ಹೊರಗಡೆ ಹೋಗಿದ್ದಾರೆ, ಔಟ್ ಆಫ್ ಸ್ಟೇಷನಲ್ಲಿದ್ದಾರೆ. ಇನ್ ದ ಸೆನ್ಸ್ ಅವರು ಕಾನ್ಫರೆನ್ಸ್ ಇದೆ ಅಂತ ಬೇರೆ ಕಡೆ ಹೋಗಿದ್ದಾರೆ. ಅದಕ್ಕೋಸ್ಕರ ನಾನು ವಿಚಾರಣೆ ಮಾಡಿದಾಗ ಈ ಸಂಸ್ಥೆಯಲ್ಲಿ ಇಲ್ಲಿ ICARಲ್ಲಿ ಜೇನು ಕೃಷಿ ಬಗ್ಗೆ ತರಬೇತಿ ನಡೀತಾ ಇದೆ ಅಂತ ಹೇಳಿದರು. ಜೇನು ಕೃಷಿ ತರಬೇತಿ ಯಾವ ಥರ ಇರುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಬಟ್ ಈ ತರಬೇತಿನ ಯಾವ ಥರ ಪಡ್ಕೋಬೇಕು ಅನ್ನೋದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಇವಾಗ ಒಳಗಡೆ ಹೋಗೋಣ. ಇದೇ ನೋಡ್ತಿದ್ದೀರಿ ನೀವು, ICAR ಕೃಷಿ ವಿಜ್ಞಾನ ಕೇಂದ್ರ, ಸೈದಾಪುರ ಫಾರ್ಮ್, ಧಾರವಾಡ. ಇದು ಒಳಗಡೆ ಈ ಥರ ಇದೆ ಕ್ಯಾಂಪಸ್ಸಲ್ಲಿ. ನಾನಿವಾಗ ಜೇನು ಕೃಷಿ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರಲ್ಲ, ಟ್ರೈನಿಂಗ್ ಯಾವ ಥರ ನಡೀತಾ ಇದೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ವಿತೌಟ್ ಅವರ್ ಗ್ರಾಫ್ಟಿಂಗ್ ಬರ್ತಿರ್ತಾವ. ನೀವು ಇಲ್ಲೇ ನಿಂತ್ಕೋರಿ, ಒಂದು 30 ಸೆಕೆಂಡ್ ಟೈಮ್ ಹಚ್ಕೋರಿ. ಒಂದು 30 ಸೆಕೆಂಡ್ದಾಗ ಒಂದು 15 ಬೀಜ ಆದ್ರೂ ಕೋಲನ್ ತಗೊಂಬಂದ್ರ ಬೀಜ ಸಫಿಶಿಯಂಟ್ ಐತಲ್ಲ. ಆಸೆ ಹಚ್ಚಿ ಮೇಲ್ಗಡೆ ಕಟ್ಕೊಂಡ್ಬರ್ತೀವಿ. ಹನಿ ಇರೋದನ್ನೇ ಹನಿ ತೆಗಿಯಂಗಿಲ್ಲ, ಹನಿ ಇರೋದನ್ನೇ ಕಟ್ ಮಾಡಿ ಸ್ಲೈಸಸ್ ಮಾಡಿ ಇದಕ್ಕೆ ನೀವು ಬಾಟಲ್ ಮ್ಯಾಗೆ ಹಾಕಿ ಒಂದು ನಾರಾದ್ರೂ ತಗೊಂಡ್ ಕಟ್ರಿ, ಇಲ್ಲ ಸಿಂಪ್ಲಿ ರಬ್ಬರ್ ಬ್ಯಾಂಡ್ ಹಾಕಿದ್ರು ನಡೀತದೆ. ಒಂದೊಂದು ಪೀಸ್ ಎವ್ರಿ 8 ಫ್ರೇಮ್ ಕಂಟೆಂಟ್ಸ್ ಒಂದೊಂದು ಪೀಸ್. ಇದರಲ್ಲಿ ಸರ್ ಅದು ಮತ್ತೆ ಪಡಿ ಕಟ್ಕೊಂಡ್ಬಿಟ್ಟು ನೀವು ಏನ್ ಮಾಡಿರಿ, ಹನಿ ತೆಗೆದಿಲ್ಲ, ಹನಿನ ಇಲ್ಲೇ ಕೊಟ್ಟಿರಿ, ಅದ್ರೊಳಗಿಂದ ಹನಿ ಹೊರಗೆ ಬಂದಿಲ್ಲ, ನೀವು ಕನ್ಸ್ಯೂಮ್ ಮಾಡಿಲ್ಲ, ಹನಿ ಅಲ್ಲೇ ಐತಿ. ಆದ್ರೆ ಏನ್ ಮಾಡ್ರಿ, ಜಸ್ಟ್ ಪ್ಲೇಸ್ ಚೇಂಜ್ ಮಾಡಿ. ಹಿಂಗಾಗಿ ಅದರಲ್ಲಿ ಏನು ತೊಂದರೆ ಆಗೋದಿಲ್ಲ. ಹನಿ ತಳಗಡೆ ಸಿಗ್ಲಿಲ್ಲ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಮ್ಯಾಗ ಏರೇ ಇರುತ್ತ. ಆಮೇಲೆ ನಾರ್ಮಲಿ ಬಾಟಮ್ ಲಿಂದ ಮೇಗ್ ಏರ್ಬೇಕಂದ್ರದ ಟಾಪ್ ಟು ಬಾಟಮ್ ಕಟ್ಟಂಗಿಲ್ರಿ, ಯಾವಾಗಿದ್ರು ಬಾಟಮ್ ಟು ಟಾಪ್ ಕಟ್ಕೊಂತ ಹೋಗುತ್ತ. ಬಾಟಮ್ ಲಿಂದ ಈ ಫ್ರೇಮ್ ಮೇಲಿಂದ ಹಿಂಗ್ ಕೋಮ್ ಕಟ್ಕೊಂತ ಹೋಗುತ್ತೆ, ವರ್ಟಿಕಲಿ ಹಿಂಗ್ ಹೋಗುತ್ತ. ನಾವೇನ್ ಬಾಡಿ ಕಟ್ತೇವೆ ಹಂಗ್ ಹೋಗುತ್ತೆ. ಫಸ್ಟ್ ಹೈವ್ ಕಟ್ಟು ಮುಂದ ಟಾಪ್ ಟು ಬಾಟಮ್ ಬರುತ್ತ, ಒಳ್ಳೆ ಸೂಪರ್ ಚೇಂಬರ್ಗೆ ಹೋಗೋ ಮುಂದ ಬಾಟಮ್ ಟು ಟಾಪ್ ಹೋಗುತ್ತೆ. ಯಾಕಂದ್ರ ಆಲ್ರೆಡಿ ಬಾಟಮ್ ಅಲ್ಲಿ ಇಲ್ಲೇ ಹನಿ ಇದೆ ಟಾಪ್ ಅಲ್ಲಿ, ಅದನ್ನೇ ಎಕ್ಸ್ಪಾಂಡ್ ಮಾಡ್ಕೊಂತಾನೆ ಹೋಗುತ್ತವು. ಅಂದ್ರೆ ಅದ್ರದ್ದು ಸ್ಪೇಸ್ ನ ಇನ್ಕ್ರೀಸ್ ಮಾಡ್ಕೊಂತ ಹೋಗುತ್ತೆ. ನಾವು ನಮ್ಮ ಬಾಕ್ಸ್ ಅಲ್ಲಿ ನಾವು ಎಲೆಗಳ ಕಟ್ಟಕ್ ಜಾಗ ಇರ್ತದಲ್ಲ, ಅದಕ್ಕೆ ಅನುಕೂಲ ಆಗೋ ತರನೇ ಇದ್ರ ಬಿಹೇವಿಯರ್ ಕಚ್ತಾವ. ಈ ಜೇನುಗಳ ಬರ್ತಾ ಇರ್ತಾವಲ್ಲ, ಪರಾಗಸ್ಪರ್ಶ ಪರಾಗರೇಣು ಅಂತ ಪ್ರಾಣಿ ಬಂತು. ಇವಾಗ ಮೊದಲೇ ಸೆಷನ್ ಮುಗೀತು. ಇವಾಗ ಲಂಚ್ ಟೈಮ್. ಊಟ ಯಾವ ಥರ ಇರ್ತೈತಿ ಮತ್ತು ವಸತಿ ಯಾವ ಥರ ಇರ್ತೈತಿ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ಇವಾಗ ಊಟಕ್ಕೆ ಹೋಗ್ತಿದ್ದೆ ನಾನು. ಇದೇ ನೋಡ್ತಿದ್ರಿ, ಇಲ್ಲಿ ಸೈದಾಪುರ ಫಾರ್ಮ್ ಇದೆ. ಇಲ್ಲಿ ಎಲ್ಲ ರೀತಿ R&Dನೂ ಮಾಡ್ತಾರೆ, ಪ್ಲಾಂಟೇಶನ್ನು ಮಾಡಿದ್ದಾರೆ, ನರ್ಸರಿನೂ ಮಾಡಿದ್ದಾರೆ. ನೀವು ನೋಡ್ತಿದ್ದೀರಿ, ತುಂಬ ಅದ್ಭುತವಾಗಿದೆ ಕ್ಯಾಂಪಸ್. ಭಾಳ ಬ್ಯೂಟಿಫುಲ್ಲಾಗಿ ಟ್ರೈನಿಂಗ್ ಕೊಡ್ತಾರೆ. ಇಲ್ಲಿ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂತಂದ್ರೆ ಎಕ್ಸ್ಪೀರಿಯನ್ಸ್ ಹೋಲ್ಡರ್ಸ್ 10-15 ವರ್ಷ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಮೇಲೆ ಸೈಂಟಿಸ್ಟ್ ಬರ್ತಾರೆ, ಪ್ರೊಫೆಸರ್ಸ್ ಬರ್ತಾರೆ. ಅದಾದಮೇಲೆ ಅದಕ್ಕೆ ರಿಲೇಟೆಡ್ ಪರ್ಸನ್, ತುಂಬ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಬಂದು ಮಾತಾಡ್ತಾರೆ. ತುಂಬ ಬ್ಯೂಟಿಫುಲ್ ಆಗಿತ್ತು. ಯಾರಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಂತಂತಂದರೆ ದಯವಿಟ್ಟು ಇಲ್ಲಿ ಬಂದು ICAR ಬಂದು ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲಿ ಎಲ್ಲ ರೀತಿಯ ಪ್ರಾಣಿ ಸಾಕಾಣಿಕೆ ಆಗ್ಬೋದು, ಮತ್ತು ಪೌಲ್ಟ್ರಿ ಫಾರ್ಮಿಂಗ್ ಆಗ್ಬೋದು, ಮತ್ತು ಜೇನು ಕೃಷಿ ಆಗಿರ್ಬೋದು, ಸಂಬಂಧಪಟ್ಟ ಅಗ್ರಿಕಲ್ಚರ್ಗೆ ಎಲ್ಲ ರೀತಿಯ ಟ್ರೈನಿಂಗನ್ನು ಕೊಡ್ತಾರೆ. ಇದ್ರ ಸದುಪಯೋಗನ ಪಡ್ಕೊಳ್ರಿ. ದೂರದ ಊರಿಂದ ಯಾರಾದರೂ ಇದ್ದರೆ ಇಲ್ಲಿ ಬಂದು ಅಕಾಮಿಡೇಷನ್ ವ್ಯವಸ್ಥೆನೂ ಮಾಡಿಕೊಡ್ತಾರೆ. ಇಟ್ಸ್ ಫ್ರೀ ಆಫ್ ಕಾಸ್ಟ್. ಮತ್ತು ಇರೋದನ್ನು ಮತ್ತು ಊಟದನ್ನು 2 ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಇವಾಗ ಊಟದ ವ್ಯವಸ್ಥೆ ಯಾವ ಥರ ಇದೆಯೋ ನಾನು ನಿಮಗೆ ತೋರಿಸ್ತೇನೆ. ನೀವಿಲ್ಲಿ ನೋಡ್ತಿದ್ದೀರಿ, ತುಂಬ ಚೆನ್ನಾಗಿ ವ್ಯವಸ್ಥೆನ ಮಾಡಿದ್ದಾರೆ, ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಎಲ್ಲ ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ತರಬೇತಿ ತೊಗೊಳಕ್ಕೆ ಬಂದಿರೋ ಎಲ್ಲರೂ ಇಲ್ಲೇ ಊಟನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಊಟ ಮಾತ್ರ ಅದ್ಭುತ ಅಂತ ಹೇಳ್ಬೋದು. ನೀವು ಬಂದು ಟ್ರೈ ಮಾಡಿರಿ, ನಿಮ್ಗೆ ಟ್ರೈನಿಂಗು ಕೊಡ್ತಾರೆ, ಇರೋಕ್ಕೆ ಅವಕಾಶನೂ ಮಾಡಿಕೊಡ್ತಾರೆ, ಮತ್ತು ಒಳ್ಳೆ ಊಟನೂ ಕೊಡ್ತಾರೆ. ಇದ್ರ ಸದುಪಯೋಗ ಪಡ್ಕೊಳ್ರಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಯಾಕಂತಂದರೆ ಈ ಥರ ಫೆಸಿಲಿಟೀಸ್ನ ತುಂಬ ಕಡಿಮೆ ಕೊಡೋದು, ಮತ್ತು ನಿಮ್ಗೆ ಟ್ರೈನಿಂಗ್ ಕೊಟ್ಟೆ
ಎಲ್ಲ ವ್ಯವಸ್ಥೆನೂ ಮಾಡಿಕೊಟ್ಟೆ ಮತ್ತು ನಿಮ್ಗೆ ಅದ್ರ ಬಗ್ಗೆನೂ ಒಳ್ಳೆ ಮಾಹಿತಿನೂ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇದು ನಂದು ಒಂದು ಪರ್ಸ್ನಲ್ ರಿಕ್ವೆಸ್ಟ್ ಏನಪ್ಪ ಅಂತ, ನಿಮ್ಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ICAR ಅಲ್ಲಿ ಧಾರವಾಡದಲ್ಲಿ ಒಂದು ಬ್ರಾಂಚ್ ಇದೆ. ಬ್ರಾಂಚಿಗೆ ಬಂದು ರಿಲೇಟೆಡ್ ಪರ್ಸನ್ಸ್ ಅಂತ ಅದು ಮುಖ್ಯಸ್ಥರಿಗೆ ಬಂದು ಭೇಟಿಯಾಗ್ರಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಇವಾಗ ಊಟ ಚೆನ್ನಾಗಿದೆ, ಊಟ ಮಾಡ್ತೀನಿ. ಊಟ ಮಾಡಿದಾದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೇನೆ. ಇವಾಗ ಜಸ್ಟ್ ಊಟ ಮಾಡಿದ್ವಿ. ಊಟ ಮಾತ್ರ ಸಖತ್ತಾಗೈತೆ. ಇವಾಗ ಮತ್ತೆ ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಗೈತಿ. ಸೆಕೆಂಡ್ ಸೆಷನ್ ಏನು ನಡೀತೈತೆ ಅಂತ ಸರ್ ಭೇಟಿಯಾಗೋಣ, ತಿಳ್ಕೊಳ್ಳೋಣ. ಇವಾಗ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಟೋಟಲಿ 7 days ಟ್ರೈನಿಂಗ್ ಅಂತ. ಆಲ್ರೆಡಿ 2 ದಿನ ಕಂಪ್ಲೀಟ್ ಆಗಿದೆ, ಇವತ್ತು 3ನೇ ದಿನ ರನ್ನಿಂಗ್ ಆಗ್ತಾಯಿದೆ. ಯಾರಾದರೂ ಇದ್ರ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ, ಏನಾದರೂ ಹೊಸ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲಿ ನೋಡ್ತಿದ್ದೀರಿ ನೀವು, ಬೇರೆ ಬೇರೆ ಊರುಗಳಿಂದ ಫಾರ್ಮರ್ಸ್ ಬಂದರೆ ಅವ್ರಿಗೆ ಇರೋಕ್ಕೆ ಈ ಥರ ಫೆಸಿಲಿಟೀಸ್ ಮಾಡಿದ್ದಾರೆ. ತುಂಬ ಒಳ್ಳೆಯ ಫೆಸಿಲಿಟೀಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಎಲ್ಲನೂ ಮೇಂಟೈನ್ ಮಾಡ್ತಿದ್ದಾರೆ. ಇದು ನೋಡ್ತಿದ್ದೀರಿ ನೀವು, ಹಾಸ್ಟೆಲ್ ಇದೆ. ಇಲ್ಲಿ ಜೇನು ಜೈಂಕರ್ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಜೇನು ಸಾಕಾಣಿಕೆ ಮಾಡ್ತಾರೆ. ಇಲ್ಲಿ ಕೆಳಗಡೆ ಬಾಕ್ಸಸ್ ಇದನ್ನು ನೋಡ್ತಿದ್ದಾರೆ. ಇಲ್ಲಿ ನೋಡ್ತೀರಿ ನೀವು, ಜೇನು ನೊಣಗಳಿದಾವೆ, ಇಲ್ಲೇ ಹಾರಾಡ್ತಿದ್ದಾವೆ, ನಿಮಗೆ ಕಾಣಿಸ್ತಿದೆ. ಟೈಮಲ್ಲಿ ಅದು ಬ್ರೀಡಿಂಗ್ ಮಾಡುತ್ತೆ. ಬ್ರೀಡಿಂಗ್ ಅಂದ್ರೆ ಅರ್ಧ ಗೂಡು ಇಲ್ಲೇ ಉಳಿಯುತ್ತೆ, ಅರ್ಧ ಗೂಡು ನ್ಯಾಚುರಲ್ ಆಗಿ ಪಾಲಾಗಿ ಹೋಗುತ್ತೆ. ಬಿಡೋಕ್ಕಿಂತ ಮೊದಲು ಅದು ಕ್ವೀನ್ಸ್ ಅನ್ನ ಪ್ರಿಪೇರ್ ಮಾಡಿ, ಕ್ವೀನ್ಸ್ ಅನ್ನ ಕ್ಯಾಪ್ ಮಾಡಿ ಸಾರಿ ರಾಣಿ ಅರ್ಧ ಗುಡ್ಡು ಅರ್ಧ ಹುಳಾನ ಕರ್ಕೊಂಡು ಹಾರಿ ಹೋಗುತ್ತೆ. ನಾರ್ಮಲಿ ಫುಲ್ ಆದ್ಮೇಲೆ ಹಾಯು ಹಾರಿ ಹೋಗುತ್ತೆ. ಖಾಲಿ ಇದ್ದಾಗ ಹಾರಿ ಹೋಗುತ್ತೆ. ಅದ್ರದ್ದು ನ್ಯಾಚುರಲಿ ಸರ್ ನಿಮ್ಮ ಸೀಸನ್ ನಿಮ್ದು ನಾರ್ಮಲಿ ಅದೇ ಟೈಮ್ ಸೆಪ್ಟೆಂಬರ್ ಟು ಫೆಬ್ರವರಿ ಬರೋಣ. ಫೆಬ್ರವರಿ ಟು ನೆಕ್ಸ್ಟ್ ಮತ್ತೊಂದು ಸೀಸನ್ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲೇ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಇದೇ 3 ತಿಂಗಳ ನಿಮ್ದು ಬ್ರೀಡಿಂಗ್ ಸೀಸನ್ ಅಥವಾ ಹನಿ ಸೀಸನ್. ನೆಕ್ಸ್ಟ್ ಈ ಕಡೆ ಜನವರಿ, ಫೆಬ್ರವರಿ, ಮಾರ್ಚ್ ಇದೇ ನಿಮ್ದು ಬ್ರೀಡಿಂಗ್ ಸೀಸನ್ ಅಥವಾ ಹನಿ ಸೀಸನ್ ಅಂತ. ಅಲ್ಲಿ ಒಂದು 15 ದಿವಸ 20 ದಿವಸ ಹೆಚ್ಚು ಕಮ್ಮಿ ಆಗ್ಬೋದು. ಇದೇ ತಿಂಗಳು ಹೇಳಿದ್ರಿ, ಇದೇ ತಿಂಗಳದಾಗ ಬಂದಿಲ್ರಿ ಅಂತ ಆಮೇಲೆ ಬರ್ಬೇಡ್ರಿ. ನೋಡಿ ತಕ್ಷಣ ಗೊತ್ತಾಗುತ್ತೆ ನಿಮ್ದು ಸರೌಂಡಿಂಗ್ ಹೂ ಯಾವಾಗ ಬರುತ್ತಾ ಅವಾಗ ನಿಮ್ದು ಸೀಸನ್. ಸ್ವಾಮ್ ಸೀಸನ್ ನಮಗ್ ಬಂದೈತಿ, ಚಾಲು ಆಗೈತಿ ಅಂತ ಗೊತ್ತಾಗ್ಬೇಕಪ್ಪ ಅಂತಂದ್ರ ಹೆಂಗ್ ಗೊತ್ತಾಗ್ತೈತಪ್ಪ ಅಂತಂದ್ರ ಡ್ರೋನ್ಸ್ ಅಂತ ಗಂಡು ಹುಳುಗಳು ನಾರ್ಮಲಿ ಸೀಸನ್ ಒಳಗೆ ಅಷ್ಟೇ ಕಾಣಿಸ್ತಾವೆ. ಆ ಸೀಸನ್ ಮುಗಿತಪ್ಪ ಅಂದ್ರ ಮುಗೀತು. ನಿಮ್ಗೆ ಈ ಟೈಮ್ದಾಗ ಅಷ್ಟ ಗಂಡು ಹುಳುಗಳು ಇರ್ತಾವೆ. ಉಳ್ಕಿದ ಟೈಮ್ದಾಗ ನೀವು ಹೊಳ್ಳಿ ಗೂಡ್ನಾಗ ಹುಡುಕ್ಯಾಡಿದ್ರು ಒಂದ್ ಗಂಡು ಹುಳನು ಸಿಗಂಗಿಲ್ಲ. ಇದ ಗೂಡ್ನಾಗ ಅಂತಲ್ಲ, ಇಡೀ ನೇಚರ್ ಒಳಗ ಕಾಣಂಗಿಲ್ಲ ಗಂಡು ಹುಳುಗಳು. ಅದಕ್ಕೆ ಬರ್ತೇನೆ ನೆಕ್ಸ್ಟ್. ಸಮ್ ಟೈಮ್ ಅದು ರೇರ್ ಕೇಸಸ್, ಬಹಳ ಯಾವಾಗಿದ್ರು ಅಲ್ಲ, ರೇರ್ ಕೇಸಸ್ ಅದು ಬೀನ್ ಏಜ್ಡ್ ಆದ ಟೈಮ್ನಲ್ಲಿ ಅಂತ ಬರುತ್ತೆ. ಸೆಕೆಂಡ್ ಸೆಷನ್ ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಆಯ್ತಾ. ಕ್ಲಾಸ್ ಎಲ್ಲ ಮುಗಿದಾದ್ಮೇಲೆ ಇವಾಗ ಟೀಗೆ ಬಿಟ್ಟಿದ್ದಾರೆ. ಟೀಗೆ ಆದಮೇಲೆ ಇವತ್ತಿಂದ ಏನಿದಿಲ್ಲ, ಇವತ್ತಿನ ಕ್ಲಾಸ್ ಫುಲ್ ಕಂಪ್ಲೀಟ್ ಆಗಿ ಮುಗಿತೈತೆ. ಇವಾಗ ಟೀ ಟೈಮ್. ಇವಾಗ ಟೀ ಕೊಡಿ. ಇವಾಗೆಲ್ಲ ಕ್ಲಾಸ್ ಮುಗಿತಾ. ಕ್ಲಾಸ್ ಮುಗಿದಾದ್ಮೇಲೆ ಟ್ರೈನಿಂಗ್ ಸೆಷನ್ ಮುಗಿತಾ, ಮನೆಗೆ ಹೊರಡ್ತಿದ್ದೇವೆ. ಭಾಳ ಬ್ಯೂಟಿಫುಲ್ ಆಗಿತ್ತು ಮಾತು ಇವತ್ತು ಸೆಷನ್ ಅಂತ ಹೇಳ್ಬೋದು. ಇವಾಗ ಫಾರ್ಮರ್ ಹತ್ರ ಮಾತಾಡ್ಸ್ತೇನೆ, ವೀರೇಶ್ ಅಂತ. ಅರೌಂಡ್ ಒಂದು 10 ವರ್ಷ ಅವರ ಹನಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಇರ್ಬೋದು, ಜೇನು ಸಾಕಾಣಿಕೆಯಲ್ಲಿ, ಜೇನು ಕೃಷಿಯಲ್ಲಿ.
ಅವ್ರು ಏನು ಹೇಳ್ತಾರೆ, ಅವ್ರ ಅನುಭವ ಯಾವ ಥರ ಇರ್ತೈತಿ ಅಂತ ಇವಾಗ ತಿಳ್ಕೊಳ್ಳೋಣ ಇವಾಗ.